ಬ್ರಾಹ್ಮಿ ಮುಹೂರ್ತದಿಂದಲೇ ದೈವಿಕ ಸಂಭ್ರಮ. ಶ್ರೀಮಠದಲ್ಲಿ ಚೆನ್ನಬಸವ ತಾತನ ಭವ್ಯ ಮಹಾರಥೋತ್ಸವ. ಇಂದು ಶ್ರೀಮಠದ ಪಾವನ ಆವರಣದಲ್ಲಿ ಜರುಗಿದ ಚೆನ್ನಬಸವ ತಾತನ ಮಹಾರಥೋತ್ಸವ ಭಕ್ತಿ, ಸಂಪ್ರದಾಯ ಮತ್ತು ಜನಸಾಗರದ ಅಪರೂಪದ ಸಂಗಮವಾಗಿ ಮೂಡಿಬಂದಿತು. ದಿನದ ಆರಂಭವೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ಮಹಾರುದ್ರಾಭಿಷೇಕ, ಬೆಳ್ವರ್ಚನೆ ಹಾಗೂ ಮಹಾಮಂಗಳಾರತಿಗಳೊಂದಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಂಭವಾಯಿತು. ವೇದಮಂತ್ರಗಳ ಘೋಷ, ದೀಪಾರಾಧನೆಯ ದಿವ್ಯ ಕಿರಣಗಳು ಮತ್ತು ಭಕ್ತರ ನಿಶ್ಶಬ್ದ ಪ್ರಾರ್ಥನೆಗಳು ಶ್ರೀಮಠದ ವಾತಾವರಣವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕಮಯವನ್ನಾಗಿ ಮಾಡಿದ್ದವು. ಈ ಪವಿತ್ರ ಪೂಜಾ ಕಾರ್ಯಗಳ ನಂತರ ಶ್ರೀಮಠದಿಂದ ಗಂಗೆಯ ಸ್ಥಳಕ್ಕೆ ತೆರಳಿ ಮರಳುವ ಸಂಪ್ರದಾಯಬದ್ಧ ವಿಧಿವಿಧಾನಗಳು ನೆರವೇರಿದವು. ಅನಂತರ ಚೆನ್ನಬಸವ ತಾತನ ರಥಕ್ಕೆ ಸಂಬಂಧಿಸಿದಂತೆ ತೇರಿನ ಪೂಜೆ, ಪಟ ಏರಿಸುವ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಪರಂಪರೆಯಂತೆ ಜರುಗಿದ ಮಡಿ ರಥೋತ್ಸವವು ಉತ್ಸವಕ್ಕೆ ವಿಶೇಷ ಕಳೆ ನೀಡಿತು. ದಿನಪೂರ್ತಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ಭಕ್ತರಿಗಾಗಿ ಅನ್ನದಾಸೋಹವನ್ನು ಅತ್ಯಂತ ವ್ಯವಸ್ಥಿತವಾಗಿ ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ಸೇವಾಭಾವದ ಈ ಕಾರ್ಯವು ಉತ್ಸವದ ಸಾಮಾಜಿಕ ಸಂದೇಶವನ್ನು ಸಾರಿತು. ಸಂಜೆ 4 ಗಂಟೆಗೆ ನಾದಸ್ವರ, ಡೊಳ್ಳು, ತಾಸೆ ಸೇರಿದಂತೆ ಸಕಲ ವಾದ್ಯ ವೈಭವಗಳೊಂದಿಗೆ ಹೂವಿನಿಂದ ಅಲಂಕೃತಗೊಂಡ ಜೋಡು ಮಹಾ ರಥೋತ್ಸವವು ಶ್ರೀಮಠದ ಆವರಣದಿಂದ ಅತ್ಯಂತ ವಿಜೃಂಭಣೆಯಿಂದ ಹೊರಟಿತು. ಚೆನ್ನಬಸವ ತಾತನ ಮಹಾರಥವು ಸಾಗಿದ ಪ್ರತಿಕ್ಷಣವೂ ಭಕ್ತರ ಜೈ ಚೆನ್ನಬಸವ ತಾತ ಎಂಬ ಜಯಘೋಷಗಳಿಂದ ಗಗನವೇ ಗೋಜುಗಟ್ಟಿತು. ಈ ಅದ್ಭುತ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ವಿವಿಧ ಭಾಗಗಳಿಂದ ಆಗಮಿಸಿ ಸಾಕ್ಷಿಯಾಗಿದ್ದು, ಶ್ರೀಮಠದ ಸುತ್ತಮುತ್ತಲ ಪ್ರದೇಶಗಳು ಸಂಪೂರ್ಣ ಭಕ್ತಿಸಾಗರವಾಗಿ ಪರಿವರ್ತಿತವಾದವು. ಒಟ್ಟಾರೆ ಇಂದಿನ ಚೆನ್ನಬಸವ ತಾತನ ಮಹಾರಥೋತ್ಸವವು ಧರ್ಮ, ಸಂಪ್ರದಾಯ ಮತ್ತು ಸಮೂಹ ಭಕ್ತಿಯ ಶಕ್ತಿಯನ್ನು ಪ್ರತಿಬಿಂಬಿಸಿದ ಒಂದು ಐತಿಹಾಸಿಕ ಹಾಗೂ ಸ್ಮರಣೀಯ ದಿನವಾಗಿ ಉಳಿಯಿತು. ಚೆನ್ನಬಸವ ತಾತ ಎಲ್ಲಾ ಸದ್ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅನ್ನುವುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ವರದಿ ಗೋವಿಂದರಾಜ್ ಚಿಲವೇರಿ, ವಿಎನ್ ನ್ಯೂಸ್, ಗಂಗಾವತಿ.